ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಟ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಆದೇಶ ಕಾಯ್ದಿರಿಸಿದ ಸುಪ್ರೀಂ ಕೋರ್ಟ್. ಪವಿತ್ರ ದರ್ಶನ್ ಸಂಬಂಧದ ಬಗ್ಗೆ ವಿವರಿಸಬಹುದಾ? ವಕೀಲರಿಗೆ ಸುಪ್ರೀಂ ಪ್ರಶ್ನೆ. ನಟ ದರ್ಶನ್ಗೆ ನೀಡಲಾಗಿರುವಂತಹ ಜಾಮೀನು ಅರ್ಜಿಯ ಪ್ರಶ್ನೆಯನ್ನ ಕರ್ನಾಟಕ ಹೈಕೋರ್ಟ್ ಬಿಟ್ಟು ಈಗ ಪೊಲೀಸರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಆದರೆ ಸುಪ್ರೀಂ ಕೋರ್ಟ್ 1 ವಾರಗಳ ಕಾಲ ತಡೆಯಾಜ್ಞೆಯನ್ನ ನೀಡಿದೆ. ಹಾಗಾದ್ರೆ ಈ ಕೇಸೇನು, ಇದರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಆದರೆ ಅದಕ್ಕಿಂತ ಮುಂಚೆ ದರ್ಶನ್ನ ಅಭಿಮಾನಿಗಳಾಗಿದ್ರೆ ಜೈ ಡಿ ಬಾಸ್ ಅಂತ ಕಮೆಂಟ್ ಮಾಡಿ. ಜೊತೆಗೆ ದರ್ಶನ್ ಮಾಡಿದ್ದು ಸರಿನಾ? ಈ ಕೇಸಲ್ಲಿ ಯಾರ್ದು ತಪ್ಪು? ಜೊತೆಗೆ ದರ್ಶನ್ ಕೇಸ್ ಬಗ್ಗೆ ಮಾಧ್ಯಮಗಳು ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಸುದ್ದಿ ಮಾಡ್ತಾ ಇದ್ದಾರೆ. ಇದೇ ಇಂಟ್ರೆಸ್ಟ್ ಅನ್ನ ಸೌಜನ್ಯ ಕೇಸ್ನಲ್ಲೂ ಮಾಡಬಹುದಿತ್ತಲ್ವಾ? ನಿಮ್ಗೇನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಸೌಜನ್ಯ ಪ್ರಕರಣ ಜೊತೆಗೆ ಧರ್ಮಸ್ಥಳದಲ್ಲಿ ಹೂತಿಡಿರುವಂತಹ ಸಾವಿರಾರು ಬುರುಡೆಗಳ ಬಗ್ಗೆ ಸಾಕ್ಷಿ ಹೇಳ್ತೀನಿ, ನನ್ನ ಹತ್ರ ಸಾಕ್ಷಿ ಇದೆ ಅಂತ ಹೇಳಿ ವ್ಯಕ್ತಿ ಹೊರಗಡೆ ಬಂದು ಕೋರ್ಟ್ಗೆ ಹೇಳಿಕೆಯನ್ನ ಕೊಟ್ಟರೂ ಕೂಡ ಇಂಥ ದೊಡ್ಡ ಪ್ರಕರಣವನ್ನ ಕನ್ನಡದ ಮಾಧ್ಯಮಗಳು ಒಂಚೂರು ಕೂಡ ಪ್ರಸಾರ ಮಾಡ್ತಾ ಇಲ್ಲ. ಸೊ ಯಾಕೆ ದರ್ಶನ್ ಅವರ ಹಿಂದೆ ಬಿದ್ದಿದ್ದಾರೆ? ಯಾಕೆ ಈ ಧರ್ಮಸ್ಥಳ ಪ್ರಕರಣದ ಬಗ್ಗೆ ವರದಿಯನ್ನ ಮಾಡ್ತಾ ಇಲ್ಲ? ಅದು ದೊಡ್ಡ ಪ್ರಶ್ನೆಯಾಗಿ ಹೋಗ್ಬಿಟ್ಟಿದೆ. ತಪ್ಪು ಯಾರೇ ಮಾಡಲಿ ಆ ತಪ್ಪನ್ನ ಮನವರಿಕೆ ಮಾಡುವಂತಹ ಕೆಲಸ ಮಾಧ್ಯಮಗಳು ಮಾಡಬೇಕು. ಬೇಲ್ ಭವಿಷ್ಯದ ಸುದ್ದಿ ಪ್ರಸಾರ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಆದರೆ ಧರ್ಮಸ್ಥಳ ಕೇಸ್ಗೆ ಸಂಬಂಧಿಸಿದಂತೆ ಯಾವ ಸುದ್ದಿ ಮಾಧ್ಯಮಗಳು, ಅದರಲ್ಲೂ ಎಸ್ಪೆಷಲಿ ಕನ್ನಡದ ಸುದ್ದಿ ಮಾಧ್ಯಮಗಳು ಮುಂದೆ ಬಂದು ಪ್ರಸಾರ ಮಾಡ್ತಾ ಇಲ್ಲ. ಆದರೆ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಇನ್ನೂ ಕೂಡ ಮಾಧ್ಯಮ ಧರ್ಮ ಉಳಿದುಕೊಂಡಿದೆ. ಕೇರಳ ಆಗಿರಬಹುದು ಅಥವಾ ರಾಷ್ಟ್ರೀಯ ಮಾಧ್ಯಮಗಳು ಸೌಜನ್ಯ ಕೇಸು ಜೊತೆಗೆ ಧರ್ಮಸ್ಥಳ ಪ್ರಕರಣದ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಪ್ರಸಾರ ಮಾಡ್ತಾ ಇದ್ದಾವೆ. ಆದರೆ ಕರ್ನಾಟಕದ ಮಾಧ್ಯಮಗಳಿಗೆ ಏನಾಗಿದೆ? ನೀವೇ ಕಮೆಂಟ್ ಮೂಲಕ ತಿಳಿಸಿ. ಈಗ ದರ್ಶನ್ ವಿಚಾರಕ್ಕೆ ಬರೋದಾದ್ರೆ, ನಟ ದರ್ಶನ್ಗೆ ನೀಡಿದ್ದ ಜಾಮೀನು ಅರ್ಜಿ ಕೋರಿ ಸಲ್ಲಿಸಲಾಗಿದ್ದಂತಹ ಅರ್ಜಿಯ ವಿಚಾರಣೆ ವಾದ ಪ್ರತಿವಾದವನ್ನ ಸುಪ್ರೀಂ ಕೋರ್ಟ್ ಪೂರ್ಣಗೊಳಿಸಿದ್ದು. ಅಂತಿಮವಾಗಿ ತೀರ್ಪನ್ನು ಮುಂದಿನ ವಾರಕ್ಕೆ ಕಾಯ್ದಿರಿಸಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಿಸಿದಂತೆ ನಟ ದರ್ಶನ್ಗೆ ಹೈಕೋರ್ಟ್ ನೀಡಿದಂತಹ ಜಾಮೀನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ದರ್ಶನ್, ಪ್ರದೂಷ್, ಲಕ್ಷ್ಮಣ್, ನಾಗರಾಜ್, ಅನುಕುಮಾರ್, ಜಗದೀಶ್ ಈ 7 ಆರೋಪಿಗಳಿಗೆ ಹೈಕೋರ್ಟ್ ಜಾಮೀನನ್ನು ನೀಡಿತು. ಇದನ್ನು ಪ್ರಶ್ನೆ ಮಾಡಿದಂತಹ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ದರ್ಶನ್ ಗೆಳತಿ ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶ ಕಳುಹಿಸಿದ ಅನ್ನೋ ಕಾರಣಕ್ಕೆ ಚಿತ್ರಹಿಂಸೆ ಕೊಟ್ಟು 2024 ಜೂನ್ 8ರಂದು ಭೀಕರವಾಗಿ ಹತ್ಯೆ ಮಾಡಲಾಗಿತ್ತು. ಈ ಕೇಸ್ ಸಂಬಂಧ ಜೂನ್ 11ರಂದು ನಟ ದರ್ಶನ್ ಹಾಗೂ ಪವಿತ್ರ ಗೌಡರನ್ನ ಬಂಧನ ಮಾಡಲಾಗಿತ್ತು. ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 17 ಆರೋಪಿಗಳಿಗೆ ಜೈಲು ಶಿಕ್ಷೆ ನೀಡಲಾಗಿತ್ತು. ಬಳಿಕ ಪರಪ್ಪನ ಅಗ್ರಹಾರ ಜೈಲಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ಫೋಟೋ ಕೂಡ ವೈರಲ್ ಆಗುತ್ತೆ. ಹೀಗಾಗಿ ಬಳ್ಳಾರಿ ಜೈಲಿಗೆ ಸ್ಥಳಾಂತರಿಸುವಂತಹ ಆದೇಶವೂ ಕೂಡ ಕೋರ್ಟ್ ಮಾಡತ್ತೆ. ನಂತರ ಅಕ್ಟೋಬರ್ 30ರಂದು ಅನಾರೋಗ್ಯ ಹಿನ್ನೆಲೆಯಲ್ಲಿ ದರ್ಶನ್ಗೆ ಮೆಡಿಕಲ್ ಬೇಲ್ ಅನ್ನು ನೀಡಲಾಗುತ್ತೆ. ಮತ್ತೆ ಡಿಸೆಂಬರ್ 13ರಂದು ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳಿಗೆ ರೆಗ್ಯುಲರ್ ಬೇಲ್ ನೀಡಲಾಗಿತ್ತು. ಇನ್ನು 2025 ಜನವರಿ 7ರಂದು ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಜುಲೈ 17ರಂದು ಹೈಕೋರ್ಟ್ ಬೇಲ್ ನಡೆಗೆ ಸುಪ್ರೀಂ ಕೋರ್ಟ್ ಅಸಮಾಧಾನ ಹೊರಹಾಕಿತ್ತು. ಮತ್ತೆ ದರ್ಶನ್ ಪರ ವಕೀಲ ಸಿದ್ಧಾರ್ಥ್ ದಾವೆ ಅವರು ಜುಲೈ 22ಕ್ಕೆ ಸಮಯನ್ನ ಕೇಳಿ ಮುಂದೂಡಿಕೆ ಮಾಡಲಾಗಿತ್ತು. ಈ ನಡುವೆ ವಾದ ಪ್ರತಿವಾದ ನಡೀತಾ ಇತ್ತು. ಈ ಮಧ್ಯದಲ್ಲಿ ಪವಿತ್ರ ಗೌಡ ಮತ್ತು ದರ್ಶನ್ ಸಂಬಂಧದ ಬಗ್ಗೆ ವಿವರಣೆ ನೀಡುವಂತೆ ಸುಪ್ರೀಂ ಕೋರ್ಟ್ ವಕೀಲರ ಬಳಿ ಪ್ರಶ್ನೆ ಮಾಡಿದೆ. ಈ ವೇಳೆ ಪವಿತ್ರ ಗೆಳತಿ ಸಮತಾ ನೀಡಿರುವ ಹೇಳಿಕೆಯಂತೆ ಜೂನ್ 8ರಂದು ನಾನು ಕಲಘಟ್ಟಪುರದಲ್ಲಿ ಇದ್ದೆ. ನನಗೆ ಪವಿತ್ರ ಕರೆ ಮಾಡಿ ನಿನ್ನ ಪತಿಯಿಂದ ಸಹಾಯ ಮಾಡಿಸಬಹುದಾ ಅಂತ ಕೇಳಿದ್ಲು. ನಾನು ಇಲ್ಲ ಅಂತ ಕರೆ ಕಟ್ ಮಾಡಿದೆ ಅಂತ ಹೇಳಿದ್ದಾರೆ. ಇನ್ನು ಹತ್ಯೆಗೆ ಮೊದಲು ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ದ. ಈ ವಿಷಯವನ್ನ ಪವಿತ್ರ A3ಗೆ ತಿಳಿಸಿದ್ದಾಳೆ. ನಂತರ A3 ಪವಿತ್ರ ಎಂಬಂತೆ ವರ್ತಿಸಿ ರೇಣುಕಾಸ್ವಾಮಿಯೊಂದಿಗೆ ಸಂಪರ್ಕದಲ್ಲಿದ್ದ. ಈ ವಿಚಾರದ ಬಗ್ಗೆ ದರ್ಶನ್ಗೆ ಮಾಹಿತಿ ಲಭಿಸಿದೆ. ಇದರಿಂದ ಕೋಪಗೊಂಡ ದರ್ಶನ್ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಅಪಹರಿಸಿಕೊಂಡು ಬಂದಿರುವ ಆರೋಪ ಆಗಿತ್ತು. ನಂತರ ಶೆಡ್ ಒಂದರಲ್ಲಿ ರೇಣುಕಾಸ್ವಾಮಿಗೆ ಗಂಭೀರ ಹಲ್ಲೆ ನಡೆಸಲಾಗಿದೆ. ಈ ಪ್ರಕರಣದ ವಿಚಾರಣೆಗೆ ಹೈಕೋರ್ಟ್ ನೀಡಿರುವಂತಹ ತೀರ್ಪನ್ನ ಸರ್ಕಾರದ ಪರ ವಕೀಲರು ಸಿದ್ಧಾರ್ಥ್ ಲೂತ್ರಾ ಉಲ್ಲೇಖಿಸಿದ್ರು. ವೈದ್ಯಕೀಯ ಕಾರಣವನ್ನ ಆಧಾರವನ್ನಾಗಿ ಮಾಡಿಕೊಂಡು ದರ್ಶನ್ ಅವರು ಜೈಲಿನಿಂದ ಬಿಡುಗಡೆಗೆ ಹೈಕೋರ್ಟ್ನಿಂದ ಜಾಮೀನು ಪಡೆದಿದ್ದಾರೆ. ಜಾಮೀನಿನ ಬಳಿಕ ದರ್ಶನ್ ಸಾರ್ವಜನಿಕ ಸಭೆಗಳಲ್ಲಿ ಭಾಗವಹಿಸಿದ್ದು ಕೂಡ ಗಮನಾರ್ಹವಾಗಿದೆ. ಆರೋಪಿಗಳೆಲ್ಲರೂ ಕೂಡ ಈಗ ಜಾಮೀನಿನ ಮೇಲೆ ಹೊರಗಡೆಗಿದ್ದಾರೆ. ಆದರೆ ಪ್ರಕರಣದಲ್ಲಿ ಈಗಲೇ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಸ್ವತಃ ಅನುಗ್ರಹ ಅಪಾರ್ಟ್ಮೆಂಟ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ರೇಣುಕಾಸ್ವಾಮಿಯ ಶವವನ್ನು ಕಂಡು ಪೊಲೀಸರಿಗೆ ಮಾಹಿತಿ ನೀಡಿದ್ದ.
ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಶವದ ಮೇಲೆ ಹಲ್ಲೆಯ ಗುರುತುಗಳು ಕಂಡುಬಂದಿದ್ವು. ಮಹಜರ್ ವರದಿ ಕೂಡ ಆಗಿದೆ. ಜೂನ್ 8ರಿಂದ 9 ಮಧ್ಯರಾತ್ರಿಯ ವೇಳೆ ಶವವನ್ನ ಸ್ಥಳಕ್ಕೆ ತಂದು ಇಡಲಾಗಿದೆ. ಸ್ಕಾರ್ಪಿಯೋ ವಾಹನದಲ್ಲಿ ಶವವನ್ನು ತಂದು ಬಿಟ್ಟಿರುವುದು ಮತ್ತು ಒಂದು ಕೆಂಪು ಬಣ್ಣದ ಜೀಪ್ ಕೂಡ ಸ್ಥಳಕ್ಕೆ ಬಂದು ಹೋಗಿರೋದು ಸಿಸಿಟಿವಿ ಕ್ಯಾಮೆರಾದಲ್ಲಿ ಎಲ್ಲವೂ ಕೂಡ ದಾಖಲಾಗಿದೆ ಅಂತ ಸುಪ್ರೀಂ ಪೀಠಕ್ಕೆ ಎಲ್ಲವನ್ನ ಕಡ ತಿಳಿಸಲಾಗಿದೆ. ರಾಜ್ಯ ಸರ್ಕಾರದ ವಕೀಲರು ಶವವನ್ನು ತಂದು ಹಾಕಿರೋದು ಸಾಕ್ಷಿ ನಾಶಕ್ಕೆ ಯತ್ನಿಸಿದ್ದಾರೆ ಅಂತ ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡಿದ್ದಾರೆ ಮತ್ತು ಆ ಪ್ರಶ್ನೆಯನ್ನ ಎತ್ತಿದ್ದಾರೆ. ಜಾಮೀನು ಪಡೆದಿರುವಂತಹ ಕೆಲವರು ಈ ಘಟನೆಯಲ್ಲಿ ಭಾಗಿಯಾಗಿರುವ ಶಂಕೆಯಿದ್ದು ಅವರ ಜಾಮೀನು ರದ್ದುಪಡಿಸಬೇಕು ಅಂತ ನ್ಯಾಯಾಲಯಕ್ಕೆ ಮನವಿಯನ್ನ ಸಲ್ಲಿಸಲಾಗಿದೆ. ಆರ್ಆರ್ ನಗರದಲ್ಲಿ A1 ಮತ್ತು A2 ಆರೋಪಿಗಳು ವಾಸವಾಗಿದ್ದಾರೆ. ಈ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ. ಹೀಗೆ ದರ್ಶನ್ ಅವರು ಇಷ್ಟು ದಿನ ಜಾಮೀನಿನ ಮೇಲೆ ಹೊರಗಡೆಗಿದ್ರು. ಆದರೆ ರಾಜ್ಯ ಸರ್ಕಾರದ ಪೊಲೀಸರು ಸಲ್ಲಿಸಿರುವಂತಹ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ 1 ವಾರಗಳವರೆಗೆ ಮುಂದೂಡಿಕೆ ಮಾಡಿದೆ. 1 ವಾರದ ನಂತರ ದರ್ಶನ್ ಅವರ ಬೇಲ್ ಕ್ಯಾನ್ಸಲ್ ಆಗತ್ತಾ ಅಥವಾ ದರ್ಶನ್ ಅವರಿಗೆ ಮತ್ತೆ ಬೇಲ್ ಸಿಗತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗತ್ತೆ. ಆದರೆ ಬೇಲ್ ವಿಚಾರದಲ್ಲಿ ರಾಜ್ಯ ಸರ್ಕಾರ ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿರೋದು ಒಂದು ಗಮನಾರ್ಹ ವಿಷಯವಾಗಿದೆ. ಜೊತೆಗೆ ಇದೆಲ್ಲವನ್ನ ಪ್ರಸಾರ ಮಾಡ್ತಾ ಇರುವಂತಹ ಕನ್ನಡದ ಮಾಧ್ಯಮಗಳ ಬಗ್ಗೆ ನಾವು ಇವತ್ತು ಮಾತನಾಡಬೇಕಾಗಿದೆ. ದರ್ಶನ್ ಅವರಿಗೆ ಬೇಲ್ ಸಿಗತ್ತೋ ಇಲ್ವೋ ಕಾದ್ ನೋಡಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಡಿ ಬುಕ್ ಕನ್ನಡ.